ನಾನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನನ್ನ ವಾದ. ಯಾರೇ ಆಗಲಿ, ಗ್ರಾಮ ಪಂಚಾಯತಿ ಇರಲಿ, ಮುನ್ಸಿಪಾಲಿಟಿಗಳಿರಲಿ, ಕಾರ್ಪೊರೇಷನ್ಗಳಿರಲಿ, ಜಿಲ್ಲಾ ಪಂಚಾಯತಿ ಇರಲಿ, ತಾಲೂಕು ಪಂಚಾಯತಿ ಇರಲಿ, ಯಾವತ್ತೂ ಕೂಡ ಜನಪ್ರತಿನಿಧಿಗಳಿದ್ದರೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಅರ್ಥ ಬರ್ತದೆ. ಜನಪ್ರತಿನಿಧಿಗಳಿಲ್ಲದೆ ಬರೀ ಅಧಿಕಾರಿಗಳ ಕಡೆಯಿಂದ ನಾವು ಸರ್ಕಾರ ನಡೆಸ್ತೀವಿ, ಸ್ಥಳೀಯ ಸಂಸ್ಥೆಗಳು ನಡೆಸ್ತೀವಿ ಅಂತಕ್ಕಂಥ ಪ್ರಯತ್ನ ಸರಿಯಾದಂಥದ್ದಲ್ಲ. ನಾನು ಮೊದಲಿಂದನೂ ಕೂಡ ಸ್ಥಳೀಯ ಸಂಸ್ಥೆಗಳು ಯಾವುದೇ ಇರಲಿ, ಅದು ಯಾವಾಗ ಆ್ಯಸ್ ಆ್ಯಂಡ್ ವೆನ್ ಅದು ಟರ್ಮ್ ಮುಗಿಯುತ್ತೆ ಆ ಕೂಡಲೇ ಅದನ್ನು ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನನ್ನ ಒಂದು ಅಭಿಮತ. ಕ್ಯಾಬಿನೆಟ್ ರಿಷಫಲ್ ಮಾಡಬಹುದು, ಮಾಡದೇ ಇರಬಹುದು. ಅದು ಎಲ್ಲ ಏನೇ ರಾಜಕೀಯದ ಕಾರ್ಯಚಟುವಟಿಕೆಗಳಿದ್ರೆ ಮೇ 4ರ ಚುನಾವಣಾ ಫಲಿತಾಂಶಗಳು ಬಂದ ನಂತರ. ನನಗೆ ಮಂತ್ರಿ ಸ್ಥಾನ ಬಂದರೆ ಬರ್ತದೆ, ಹೋದರೆ ಹೋಗ್ತದೆ, ಅದಕ್ಕೆ ನಾವೇನು ಯೋಚನೆ ಮಾಡೋದಿಲ್ಲ. ಏನು ಮಂತ್ರಿ, ನಾನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನನ್ನ ವಾದ. ಯಾರೇ ಆಗಲಿ, ಗ್ರಾಮ ಪಂಚಾಯತಿ ಇರಲಿ, ಮುನ್ಸಿಪಾಲಿಟಿಗಳಿರಲಿ, ಕಾರ್ಪೊರೇಷನ್ಗಳಿರಲಿ, ಜಿಲ್ಲಾ ಪಂಚಾಯತಿ ಇರಲಿ, ತಾಲೂಕು ಪಂಚಾಯತಿ ಇರಲಿ, ಯಾವತ್ತೂ ಕೂಡ ಜನಪ್ರತಿನಿಧಿಗಳಿದ್ದರೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಅರ್ಥ ಬರ್ತದೆ. ಜನಪ್ರತಿನಿಧಿಗಳಿಲ್ಲದೆ ಬರೀ ಅಧಿಕಾರಿಗಳ ಕಡೆಯಿಂದ ನಾವು ಸರ್ಕಾರ ನಡೆಸ್ತೀವಿ, ಸ್ಥಳೀಯ ಸಂಸ್ಥೆಗಳು ನಡೆಸ್ತೀವಿ ಅಂತಕ್ಕಂಥ ಪ್ರಯತ್ನ ಸರಿಯಾದಂಥದ್ದಲ್ಲ. ನಾನು ಮೊದಲಿಂದನೂ ಕೂಡ ಸ್ಥಳೀಯ ಸಂಸ್ಥೆಗಳು ಯಾವುದೇ ಇರಲಿ, ಅದು ಯಾವಾಗ ಆ್ಯಸ್ ಆ್ಯಂಡ್ ವೆನ್ ಅದು ಟರ್ಮ್ ಮುಗಿಯುತ್ತೆ ಆ ಕೂಡಲೇ ಅದನ್ನು ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನನ್ನ ಒಂದು ಅಭಿಮತ. ಕ್ಯಾಬಿನೆಟ್ ರಿಷಫಲ್ ಮಾಡಬಹುದು, ಮಾಡದೇ ಇರಬಹುದು. ಅದು ಎಲ್ಲ ಏನೇ ರಾಜಕೀಯದ ಕಾರ್ಯಚಟುವಟಿಕೆಗಳಿದ್ರೆ ಮೇ 4ರ ಚುನಾವಣಾ ಫಲಿತಾಂಶಗಳು ಬಂದ ನಂತರ. ನನಗೆ ಮಂತ್ರಿ ಸ್ಥಾನ ಬಂದರೆ ಬರ್ತದೆ, ಹೋದರೆ ಹೋಗ್ತದೆ, ಅದಕ್ಕೆ ನಾವೇನು ಯೋಚನೆ ಮಾಡೋದಿಲ್ಲ.